ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 10 ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದು ಯಾರಪ್ಪ ಎಲಿಮಿನೇಟ್ ಆಗ್ತಾರೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಮೂಡಿದೆ. ಅದರ ಜೊತೆಗೆ ಈಗಾಗಲೇ ಕೆಲವು ಹೆಸರುಗಳು ಕೂಡ ಕೇಳಿ ಬರ್ತಾ ಇವೆ. ಈ ವಾರ ಇವರು ಎಲಿಮಿನೇಟ್ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಆಟ ಚೆನ್ನಾಗಿರುತ್ತೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇದರ ಜೊತೆಗೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನೀಡಿದಂತಹ ಟಾಸ್ಕ್ ವಿಭಿನ್ನವಾಗಿತ್ತು ಹಾಗೂ ಅದ್ಭುತವಾಗಿತ್ತು. ಎಲ್ಲರೂ ಕೂಡ ಈ ವಾರದ ಉಳುವಿಕೆಗಾಗಿ ಪರ್ಫಾರ್ಮೆನ್ಸ್ ಅನ್ನ ಸೂಪರ್ ಆಗಿ ಮಾಡಿದ್ರು. ಅದರಲ್ಲೂ ಕೂಡ ಧನರಾಜ್ ಅವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ. ಈ ಟಾಸ್ಕ್ ಆದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗಿದ್ದೆ ಮೆಗಾ ಟ್ವಿಸ್ಟ್. ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಎಲ್ಲ ಮಹಿಳಾ ಕಂಟೆಸ್ಟೆಂಟ್ಗಳನ್ನ ಕರೆದು ನಿಮ್ಮ ಮುಂದೆ ಇದೊಂದು ಆಫರ್ ಅನ್ನ ಇಡ್ತಾ ಇದ್ದೀವಿ. ಈ ಮನೆಯಲ್ಲಿ ಒಬ್ಬ ಟ್ರಂಪ್ ಕಾರ್ಡ್ ಆಟಗಾರನನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವರು ಮತ್ಯಾರು ಅಲ್ಲ, ತ್ರಿವಿಕ್ರಮ್ ಬಳಿ ಈಗಾಗಲೇ 100 ಅಂಕಗಳಿರುತ್ತದೆ. ನೀವು ನಿಮ್ಮ ಜೋಡಿ ಸದಸ್ಯನನ್ನು ಮುರಿದು ತ್ರಿವಿಕ್ರಮ್ ಜೊತೆ ಆಟವನ್ನ ಮುಂದುವರಿಸುತ್ತೀರಾ ಅಂದ್ರೆ ನಿಮ್ಮ ಬಳಿ ಈಗಾಗಲೇ ಇರುವಂತಹ ಪಾಯಿಂಟ್ಸ್ ಜೊತೆಗೆ ತ್ರಿವಿಕ್ರಮ ಬಳಿ ಇರುವಂತಹ 100 ಅಂಕಗಳನ್ನ ಕೂಡ ಆಡ್ ಮಾಡಿಕೊಳ್ಳಬಹುದು. ಈ ಆಫರ್ ಅನ್ನ ನೀವು ಒಪ್ಪಿಕೊಂಡು ನಿಮ್ಮ ಜೋಡಿ ಸದಸ್ಯನನ್ನು ಮುರಿಯುತ್ತೀರಾ ಎಂಬ ಪ್ರಶ್ನೆಯನ್ನ ಕೇಳಿದಾಗ ಅನುಷಾ ಅವರು ಈಸಿಯಾಗಿ ಒಪ್ಕೊಳ್ತಾರೆ. ಅದೇ ರೀತಿ ಈ ಆಫರ್ಗೆ ಚೈತ್ರ, ಭವ್ಯ ಗೌಡ ಹಾಗೂ ಗೌತಮಿ ಅವರು ಒಪ್ಕೊಳ್ತಾರೆ. ಆದ್ರೆ ಐಶ್ವರ್ಯ ಹಾಗೂ ಮೋಕ್ಷಿತಾ ಅವರು ನನಗೆ ಈ ಆಫರ್ ಬೇಡ ಬಿಗ್ ಬಾಸ್ ಎಂಬ ಮಾತುಗಳನ್ನ ಹೇಳ್ತಾರೆ. ಬಳಿಕ ಬಿಗ್ ಬಾಸ್ ಮನೆಯ ಎಲ್ಲಾ ಕಂಟೆಸ್ಟೆಂಟ್ಗಳನ್ನ ಲಿವಿಂಗ್ ಏರಿಯಾದಲ್ಲಿ ಕೂರಿಸಿ ಈ ಒಂದು ಟ್ರಂಪ್ ಕಾರ್ಡ್ ಆಟಗಾರನ ಆಫರ್ ಅನ್ನ ಮಹಿಳಾ ಕಂಟೆಸ್ಟೆಂಟ್ಗಳ ಮುಂದೆ ಇಟ್ಟಾಗ 4 ಜನ ಮಹಿಳಾ ಕಂಟೆಸ್ಟೆಂಟ್ಗಳು ಒಪ್ಪಿಕೊಂಡಿದ್ದಾರೆ ಹಾಗೂ 2 ಜನ ತಿರಸ್ಕರಿಸಿದ್ದಾರೆ. ಅದರಲ್ಲಿ ಐಶ್ವರ್ಯ ಹಾಗೂ ಮೋಕ್ಷಿತಾ ಅವರು ಬೇಡ ಎಂದಿದ್ದಾರೆ. ಇನ್ನುಳಿದ ಕಂಟೆಸ್ಟೆಂಟ್ಗಳು ಒಪ್ಪಿಕೊಂಡಿದ್ದಾರೆ ಎಂಬುದನ್ನ ಬಿಗ್ ಬಾಸ್ ಹೇಳಿದಾಗ ಮೇಲ್ ಕಂಟೆಸ್ಟೆಂಟ್ಗಳು ಫುಲ್ ಶಾಕ್ ಆಗ್ತಾರೆ. ಅದಾದ ಬಳಿಕ ಬಿಗ್ ಬಾಸ್ ಈ 4 ಜನ ಮಹಿಳಾ ಕಂಟೆಸ್ಟೆಂಟ್ಗಳಿಗೆ ತ್ರಿವಿಕ್ರಮ್ ಯಾಕೆ ನಿಮ್ಮ ಜೊತೆ ಜೋಡಿ ಆಗಬೇಕು ಹಾಗೂ ಕಾರಣವನ್ನ ತಿಳಿಸಿ ತ್ರಿವಿಕ್ರಮ್ ಮನವೊಲಿಸಿ ಎಂದು ಹೇಳಿದಾಗ ಎಲ್ಲರೂ ಕೂಡ ಕಾರಣಗಳನ್ನ ಹೇಳ್ತಾರೆ. ಬಳಿಕ ತ್ರಿವಿಕ್ರಮ್ ಭವ್ಯ ಅವರನ್ನ ಜೋಡಿಯಾಗಿ ಮಾಡಿಕೊಳ್ಳಲು ಒಪ್ಪಿಕೊಳ್ತಾರೆ ಹಾಗೂ ಭವ್ಯ ಜೊತೆಗೆ ಜೋಡಿಯಾಗಿದ್ದ ಮಂಜು ಅವರಿಗೆ ಬಿಗ್ ಬಾಸ್ ಈ ವಾರ ನೀವು ಮನೆಯಲ್ಲಿ ಯಾವ ಟಾಸ್ಕ್ ಅನ್ನು ಆಡುವಂತಿಲ್ಲ ಹಾಗೂ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿದಿದ್ದೀರಾ ಎಂಬ ಮಾತುಗಳನ್ನ ಹೇಳ್ತಾರೆ. ಆಗ ಮಂಜು ಅವರು ಫುಲ್ ಗರಂ ಆಗ್ತಾರೆ. ಜೊತೆಗೆ ಚೈತ್ರ ಅವರು ಶಿಶಿರ್ ಅವರಿಗೆ ನೀಡಿದ ಕಾರಣಗಳನ್ನ ಕೇಳಿ ಶಿಶಿರ್ ರೊಚ್ಚಿಗೆದ್ದು ಚೈತ್ರ ಅವರ ಮೇಲೆ ಜಗಳವನ್ನ ಆಡ್ತಾರೆ. ಸಾಕಷ್ಟು ಮಾತುಗಳನ್ನ ಕೂಡ ಆಡ್ತಾರೆ. ಹಾಗೂ ಬಿಗ್ ಬಾಸ್ ಮನೆಯ ಪ್ರೋಮೋವನ್ನ ನೀಡಿದ ಪ್ರೇಕ್ಷಕರು ಕೂಡ ಚೈತ್ರ ಅವರ ಮೇಲೆ ಫುಲ್ ಗರಂ ಆಗಿದ್ದಾರೆ. ಅಣ್ಣ ಎಂದು ಇಷ್ಟು ದಿನ ಕರೆದು ನಾಮಿನೇಷನ್ ಇಂದ ಸೇವ್ ಆಗಿ ಶಿಶಿರನ್ನು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿ ಈ ರೀತಿ ಬೆನ್ನಿಗೆ ಚೂರಿ ಹಾಕಿದ್ರಾ ಎಂಬ ಕಾಮೆಂಟ್ಗಳು ಕೂಡ ಬರ್ತಾ ಇದೆ. ಚೈತ್ರ ಅವರು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯನ್ನ ಪ್ರೇಕ್ಷಕರು ಕೇಳ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಇವತ್ತಿನ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಗೆ ಅತಿಥಿಗಳು ಬಂದಿದ್ದಾರೆ. ಅವರು ಮತ್ಯಾರು ಅಲ್ಲ, ರಾಮಾಚಾರಿ ಧಾರಾವಾಹಿಯ ಚಾರು ಹಾಗೂ ರಾಮಾಚಾರಿ. ಈ ಪ್ರೋಮೋ ನೋಡಿದ ನಂತರ ಇವತ್ತಿನ ಬಿಗ್ ಬಾಸ್ ಟಾಸ್ಕ್ ಯಾವ ರೀತಿ ಇರಲಿದೆ, ಕಂಟೆಸ್ಟೆಂಟ್ಗಳು ಹೇಗೆ ಫನ್ ಮಾಡ್ತಾರೆ, ಏನಿರಲಿದೆ ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ.